ಕಾಲ ಕ್ರಿಸ್ತಶಕ 1480. ಪ್ರಕೃತಿಯ ಮಡಿಲಲ್ಲಿ ಅರಳಿದ ಪುಟ್ಟ ಗ್ರಾಮ ಗಾರ್ಲಪಾಡು. ಇಲ್ಲಿನ ಪರಿಸರವೇ ಅತ್ಯಂತ ಶಾಂತ, ಸುಂದರ. ವಾರಕ್ಕೆ ಒಮ್ಮೆ ನಡೆಯುವ ಸಂತೆ. ಬೆಳಗಿನ ಜಾವದಲ್ಲಿ ಎತ್ತುಗಳನ್ನ ಕರೆದುಕೊಂಡು ಹೊಲದ ಕಡೆಗೆ ಹೊರಟ ರೈತ. ಇತ್ತ ಕೆರೆ ಮೆಟ್ಟಿಲುಗಳ ಮೇಲೆ ಗೆಜ್ಜೆಗಳ ಸದ್ದು. ಇವರೇ ಗಾರ್ಲಪತಿ ರಾಮಯ್ಯ, ಇವರ ಸಹಧರ್ಮಿಣಿ ಲಕ್ಷ್ಮಮ್ಮ. ಈ ಪುಣ್ಯ ದಂಪತಿಗಳ ಮಗನೇ ನಮ್ಮ ರಾಮಕೃಷ್ಣ. ವಿಧಿಯ ಆಟ. ರಾಮಕೃಷ್ಣ ಇನ್ನೂ ಎಳೆಯ ಮಗುವಾಗಿರುವಾಗಲೇ ತಂದೆಯ ಛಾಯೆ ಮರೆಯಾಯಿತು. ಗಾರ್ಲಪಾಡು ತೊರೆದ ಲಕ್ಷ್ಮಮ್ಮ ಮಗನ ಜೊತೆ ತನ್ನ ಹುಟ್ಟಿದೂರು ತೇನಾಲಿಗೆ ಬಂದು ನೆಲೆಸಿದರು. ಒಂದು ಪುಟ್ಟ ಮನೆಯಲ್ಲಿ ಇವರ ಹೊಸ ಬದುಕು ಆರಂಭವಾಯಿತು. ಇವನೇ ಬಾಲರಾಮಕೃಷ್ಣ. ಗುರುಕುಲ ಸೇರಿದರೂ ಪಾಠಕ್ಕಿಂತ ಇವನ ಪ್ರಶ್ನೆಗಳೇ ಹೆಚ್ಚು. ತುಂಟತನದ ಜೊತೆಗೆ ಅಪಾರ ಜ್ಞಾನ. ಇದೋ ಇವನೇ ನಮ್ಮ ಕಥಾನಾಯಕ ತೇನಾಲಿ ರಾಮಕೃಷ್ಣ. ಮಾತು ಚಮತ್ಕಾರ. ಇವನು ಇದ್ದಲ್ಲೆಲ್ಲ ಬರೀ ನಗೆಯ ದರ್ಬಾರ. ರಾಮಕೃಷ್ಣನ ಬುದ್ಧಿವಂತಿಕೆಗೆ ಸಾಕ್ಷಿಯಾದ ಆ ಘಟನೆ ಇಲ್ಲಿದೆ. ಒಮ್ಮೆ ತೇನಾಲಿ ಗ್ರಾಮದಲ್ಲಿ ಭೀಕರ ಬರಗಾಲ ಆವರಿಸಿತು. ಬದುಕುವ ದಾರಿ ಕಾಣದೆ ಜನ ತಮ್ಮ ದನ ಕರುಗಳೊಂದಿಗೆ ಊರು ಬಿಟ್ಟು ವಲಸೆ ಹೊರಟರು. ಹನಿ ನೀರಿಗೂ ಹಾಹಾಕಾರ. ತುಂಬಿದ್ದ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋದವು. ಅದೇ ಸಮಯಕ್ಕೆ ಊರಿಗೆ ಒಬ್ಬ ಸಾಧುವಿನ ಪ್ರವೇಶವಾಯಿತು. ಸಾಧು ಕಾಲಿಟ್ಟ ಕ್ಷಣವೇ ಮಳೆ ಸುರಿಯಿತು. ಊರವರು ಇದನ್ನು ಪವಾಡವೆಂದು ನಂಬಿ ಸಂಭ್ರಮಿಸಿದರು. ಆದರೆ ರಾಮಕೃಷ್ಣನ ಕಣ್ಣಲ್ಲಿ ಮಾತ್ರ ಸಂಶಯ. ತೆನಾಲಿ, ನೀನ್ ಅಲ್ಲಿಗೆ ಹೋಗ್ಬೇಡ. ಸುಮ್ನಿರಿ, ನಾನು ಅವರೊಂದಿಗೆ ಮಾತನಾಡ್ಬೇಕು. ಸ್ವಾಮಿ, ನೀವು ತಾಳೆ ಮರ ನೋಡಿದ್ದೀರಾ ಅಲ್ವಾ? ದಣಿದ ಕಾಗೆಯೊಂದು ಮರದ ಮೇಲೆ ಕುಳಿತುಕೊಳ್ಳಲು ಬಯಸಿತು. ಅದು ತಾಳೆ ಮರವನ್ನು ಕಂಡು ಅದರ ಮೇಲೆ ಕುಳಿತುಕೊಂಡಿತು. ಅದೇ ಕ್ಷಣದಲ್ಲಿ ಮರದಿಂದ ಹಣ್ಣೊಂದು ಕೆಳಗೆ ಬಿತ್ತು. ಈ ಘಟನೆಗಳು ಒಂದೇ ಸಮಯಕ್ಕೆ ನಡೆದನ್ನ ಕಂಡ ಕೆಲವರು ಕಾಗೆ ಕುಳಿತಿದ್ದರಿಂದಲೇ ಹಣ್ಣು ಕೆಳಗೆ ಬಿತ್ತು ಎಂದು ಮಾತನಾಡಿಕೊಂಡ್ರು. ಇದು ಮೂಢನಂಬಿಕೆಯಲ್ಲವೇ ಸ್ವಾಮೀಜಿ? ನಿಮ್ಮ ಆಗಮನಕ್ಕೂ ಮಳೆಯಿಗೂ ಆಯಾವುದೇ ಸಂಬಂಧವಿಲ್ಲ. ಇದು ಕೇವಲ ಯಾದೃಚ್ಛೆ. ನೀನು ತುಂಬಾ ಬುದ್ಧಿವಂತ. ನಾನು ನಿನಗೆ ಕೆಲವು ಮಂತ್ರಗಳನ್ನು ಕಲಿಸಿಕೊಡುತ್ತೇನೆ. ಪ್ರತಿದಿನ ಕಾಳಿದೇವಿಯನ್ನು ಸ್ತುತಿಸಿ ಅವುಗಳನ್ನು ಜಪಿಸಬೇಕು. ಆಕೆ ನಿನ್ನನ್ನು ಆಶೀರ್ವದಿಸ್ತಾಳೆ ಮತ್ತು ಈ ನಾಡಿನಾದ್ಯಂತ ಪ್ರಸಿದ್ಧನಾಗಿ ಮಾಡುತ್ತಾಳೆ. ಶುಭವಾಗಲಿ.